Dear student, this is one of the second problem. ಏನು ಕೊಟ್ಟಿದ್ದಾರೆ? When electromagnetic radiation of wavelength 300 nanometer falls on the surface of sodium, electrons are emitted with a kinetic energy of 1.68 into 10 to the power of 5 joules per mole. What is the minimum energy needed to remove an electron from sodium? What is the maximum wavelength that will cause a photoelectron to be emitted? Okay, ಇಷ್ಟು ಹೇಳಿದ್ದಾರೆ. ವಾಟ್ ಈಸ್ ಇಲ್ಲಿ ಫಸ್ಟ್ ಏನಿದೆ, ಮಿನಿಮಮ್ ಎನರ್ಜಿನ ಫೈಂಡ್ ಔಟ್ ಮಾಡ್ಬೇಕಂತೆ. ಫಸ್ಟ್ ಮಿನಿಮಮ್ ಎನರ್ಜಿನ ಫೈಂಡ್ ಔಟ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಮ್ಯಾಕ್ಸಿಮಮ್ ವೇವ್ ಲೆಂತ್ ಅನ್ನ ನಾವು ಫೈಂಡ್ ಔಟ್ ಮಾಡ್ಬೇಕಾಗತ್ತೆ. ಓಕೆ, ಫಸ್ಟ್ ನೋಡೋಣ. ಮಿನಿಮಮ್ ಎನರ್ಜಿ ಫೈಂಡ್ ಔಟ್ ಮಾಡ್ಬೇಕು ಅಂದ್ರೆ ನಮಗೆ ಆಲ್ರೆಡಿ ಏನ್ ಗೊತ್ತಿರಬೇಕು, ಎನರ್ಜಿ ಆಫ್ ಫೋಟಾನ್ ಗೊತ್ತಿರಬೇಕು, ಹೌದಲ್ವಾ? ಹಾಗಾದ್ರೆ ಫಾರ್ಮುಲಾ ಅಪ್ಲೈ ಮಾಡಿ. E ಈಕ್ವಲ್ ಟು ಎಚ್ ನ್ಯೂ. ಓಕೆ, ಇಲ್ಲಿ ಏನೇನು ಕೊಟ್ಟಿದ್ದಾರೆ ಫಸ್ಟ್ ಅದನ್ನ ಬರ್ಕೊಳ್ಳಿ. ಫಸ್ಟ್ ಏನೇನು ಕೊಟ್ಟಿರ್ತಕ್ಕಂಥದ್ದು ಹಿಯರ್ ಗಿವನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಆಫ್ ವೇವ್ ಲೆಂತ್ ಎಷ್ಟು ಕೊಟ್ಟಿದಾರ್ರಿ? ವೇವ್ ಲೆಂತ್ ಅನ್ನ ಯಾವ್ದ್ರಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ? ಲ್ಯಾಂಬ್ಡಾ 300 ನ್ಯಾನೋಮೀಟರ್ ಕೊಟ್ಟಿದ್ದಾರೆ. ಇದನ್ನೇನಾದ್ರು ಮೀಟರ್ ಕನ್ವರ್ಟ್ ಮಾಡಿದ್ರೆ 300 into 10 to the power of -9 ಮೀಟರ್. ಓಕೆ, ನೆಕ್ಸ್ಟ್ ಎಲೆಕ್ಟ್ರಾನ್ ಇಮಿಟೆಡ್ ವಿತ್ ಎ ಕೈನೆಟಿಕ್ ಎನರ್ಜಿ ಕೊಟ್ಟಿದ್ದಾರೆ. ಕೈನೆಟಿಕ್ ಎನರ್ಜಿ ಎಷ್ಟಿದೆ? 1.68 into 10 to the power of 5 joules per mole ಕೊಟ್ಟಿದ್ದಾರೆ. ನೆಕ್ಸ್ಟ್ ವಾಟ್ ಈಸ್ ದಿ ಮಿನಿಮಮ್ ಎನರ್ಜಿ ನೀಡೆಡ್? ಮಿನಿಮಮ್ ಎನರ್ಜಿನ ಫೈಂಡ್ ಔಟ್ ಮಾಡಬೇಕು. ಮಿನಿಮಮ್ ಎನರ್ಜಿ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಫಾರ್ಮುಲಾ ಏನಿದೆ? ಎಚ್ ನ್ಯೂ ಮೈನಸ್ ಎಚ್ ನ್ಯೂ ನಾಟ್ ಈಕ್ವಲ್ ಟು ಕೈನೆಟಿಕ್ ಆಫ್ ಎಮ್ ಸ್ಕ್ವೇರ್. ಅದೇನಿದೆಯಲ್ಲ ಅದನ್ನ ಕೈನೆಟಿಕ್ ಎನರ್ಜಿ ಅಂತ ಬರ್ಕೊಳ್ತೀವಿ. ಓಕೆ, ಎಚ್ ನ್ಯೂ ಮೈನಸ್ ಎಚ್ ನ್ಯೂ ನಾಟ್ ಈಕ್ವಲ್ ಟು ಕೈನೆಟಿಕ್ ಎನರ್ಜಿ. ಅಲ್ಲಿ ಕೈನೆಟಿಕ್ ಎನರ್ಜಿ ಕೊಟ್ಟಿದ್ದಾರೆ. ಎಷ್ಟಿದೆ? 1.68 into 10 to the power of 5 ಜೌಲ್ ಪರ್ ಮೋಲ್ ಕೊಟ್ಟಿದ್ದಾರೆ. ನಮಗೆ ಬೇಕಾಗಿರೋದೇನು? ಮಿನಿಮಮ್ ಎನರ್ಜಿ. ಎಚ್ ನ್ಯೂ ನಾಟ್ ಅಂದ್ರೆ ಮಿನಿಮಮ್ ಎನರ್ಜಿ, ಎಚ್ ನ್ಯೂ ಅಂದ್ರೆ ಎನರ್ಜಿ. ಓಕೆ, ಬರ್ಕೊಳ್ಳಿ. ಇಲ್ಲಿ ಕೈನೆಟಿಕ್ ಎನರ್ಜಿ ವ್ಯಾಲ್ಯೂ ಎಷ್ಟು ಕೊಟ್ಟಿದಾರಪ್ಪ? 1.68 into 10 to the power of 5 ಜೌಲ್ಸ್ ಪರ್ ಮೋಲ್. ಹೌದಾ? ಕೈನೆಟಿಕ್ ಎನರ್ಜಿ. ಎಚ್ ನ್ಯೂ ಅಂದ್ರೆ ಎನರ್ಜಿ ಆಫ್ ಫೋಟಾನ್. ಓಕೆ, ದಿಸ್ ಒನ್ ಮಿನಿಮಮ್ ಎನರ್ಜಿ ಆಫ್ ಎ ಫೋಟಾನ್. ಮಿನಿಮಮ್ ಎನರ್ಜಿ ಫೋಟಾನ್ ಅನ್ನು ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು. ದಟ್ಸ್ ವೈ ಇದು ಕ್ವಶನ್ ಮಾರ್ಕ್. ಓಕೆ, ಮೈನಸ್ ಕ್ವಶನ್ ಮಾರ್ಕ್. ಅದನ್ನ ನಾನು ಬರ್ಕೊಂತಿರೋದು ಎಚ್ ನ್ಯೂ ನಾಟ್. ಎಚ್ ನ್ಯೂ ಎನರ್ಜಿ ಅದು ನಮ್ಗೆ ಗೊತ್ತಿಲ್ಲ, ಅದನ್ನು ಕೂಡ ಫೈಂಡ್ ಔಟ್ ಮಾಡಬೇಕು. ಓಕೆ, ಎಚ್ ನ್ಯೂ ಇಷ್ಟು ನೀವು ಬರ್ಕೊಂಡು ಇಟ್ಕೊಳ್ಳಿ. ಈಗ ಫಸ್ಟ್ ನಾವು ಎನರ್ಜಿನ ಫೈಂಡ್ ಔಟ್ ಮಾಡೋಣ. ಎನರ್ಜಿ ಆಫ್ ಫೋಟಾನ್. ಓಕೆ, ಈಕ್ವಲ್ ಟು ಎಚ್ ನ್ಯೂ ಬರ್ಕೊಂಡಿದ್ದೀನಿ. ನಿಮಗೆ ಗೊತ್ತಿರಬೇಕು ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಯಾವುದು? ಮಿನಿಮಮ್ ಎನರ್ಜಿ ಈಕ್ವಲ್ ಟು ಎಚ್ ನ್ಯೂ ನಾಟ್. ಇದನ್ನ ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟ್ ಎಚ್ ನ್ಯೂ ಗೊತ್ತಿಲ್ಲ, ಫಸ್ಟ್ ನಾನು ಎಚ್ ನ್ಯೂ ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಇದ್ದೀನಿ. ಈಕ್ವಲ್ ಟು ಎಚ್ ನ್ಯೂ. ಓಕೆ, ನಮಗೆ ಕೊಟ್ಟಿರೋದು ಏನ್ ಕೊಟ್ಟಿದ್ದಾರೆ? ಇಲ್ಲಿ ಲ್ಯಾಂಬ್ಡಾ ಕೊಟ್ಟಿದ್ದಾರೆ. ಲ್ಯಾಂಬ್ಡಾ ವೇವ್ ಲೆಂತ್ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಫ್ರೀಕ್ವೆನ್ಸಿ ಅಂಡ್ ದೆನ್ ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಇದೆ. ಈಗ ನಿಮಗೆ ಗೊತ್ತಿದೆ ಒಂದು ರಿಲೇಷನ್ ಸಿ ಈಕ್ವಲ್ ಟು ನ್ಯೂ ಲ್ಯಾಂಬ್ಡಾ, ಹೌದಾ? ಹಾಗಾದ್ರೆ ನ್ಯೂ ಅಂದ್ರೆ ಏನು? ನ್ಯೂ ಈಕ್ವಲ್ ಟು ಲ್ಯಾಂಬ್ಡಾ ಏನ್ ಬರುತ್ತೆ? ಡಿವೈಡ್ ಬರುತ್ತೆ. ನ್ಯೂ ಈಕ್ವಲ್ ಟು ಸಿ ಡಿವೈಡೆಡ್ ಬೈ ಲ್ಯಾಂಬ್ಡಾ. ಬರ್ಕೋಬಹುದೇನ್ರಿ ರಿಲೇಷನ್ ಅನ್ನ? ಬರ್ಕೋಬಹುದಾ? ಓಕೆ, ಹಾಗಾದ್ರೆ ನ್ಯೂ ಅಂದ್ರೆ ಬರ್ಕೊಳ್ಳಿ ಎಚ್ ಇಂಟು ನ್ಯೂ ಅಂದ್ರೆ ಏನು? ಸಿ ಡಿವೈಡೆಡ್ ಬೈ ಲ್ಯಾಂಬ್ಡಾ. ಸಿ ಅಂದ್ರೆ ವೆಲಾಸಿಟಿ ಆಫ್ ಲೈಟ್, ಲ್ಯಾಂಬ್ಡಾ ಅಂದ್ರೆ ವೇವ್ ಲೆಂತ್, ಎಚ್ ಅಂದ್ರೆ ಪ್ಲಾಂಕ್ಸ್ ಕಾನ್ಸ್ಟೆಂಟ್. ಓಕೆ, ಈಗ ಅಪ್ಲೈ ಮಾಡಿ. ಅಥವಾ ಇದನ್ನ ಈ ರೀತಿ ಕೂಡ ಬರ್ಕೋಬಹುದು. ಎಚ್ ಇಂಟು ಸಿ ಡಿವೈಡೆಡ್ ಬೈ ಲ್ಯಾಂಬ್ಡಾ. ಓಕೆ, ಈ ಫಾರ್ಮುಲಾಗೆ ಅಪ್ಲೈ ಮಾಡೋಣ.
E equal to H ಅಂದ್ರೆ ಪ್ಲಾಂಕ್ಸ್ ಕಾನ್ಸ್ಟೆಂಟ್ 6.634 into 10 to the power 6. ಎಷ್ಟಿದೆ ಅದು 6.626 into 10 to the power of minus 34 joules second into velocity of light 3 into 10 to the power of 8 meter per second. ಹೌದಾ? divided by H ಆಯ್ತು, C ಆಯ್ತು, ಡಿವೈಡ್ ಬೈ ಲ್ಯಾಂಬ್ಡಾ. ಲ್ಯಾಂಬ್ಡಾ ಏನ್ ಕೊಟ್ಟಿದ್ದಾರೆ 300 ನ್ಯಾನೋಮೀಟರ್. ಇದನ್ನ ನಾನು ಆಲ್ರೆಡಿ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. 300 into 10 to the power of minus 9 meter. ಓಕೆ, ನೆಕ್ಸ್ಟ್ ಇಲ್ಲಿ 300 ಇದೆ ಸರ್. ಇದು ಹೆಂಗ್ ಸರ್ ಕ್ಯಾಲ್ಕುಲೇಟ್ ಮಾಡೋದು ಇಮಿಡಿಯೇಟ್ ಆಗಿ? ಇಲ್ಲಿ 3 ಇದೆ ಅನ್ರಿ, ಇದನ್ನ 300 ಮಾಡ್ಕೊಳ್ರಿ. ಈ 3ನ 300 ಮಾಡ್ಕೊಂಡ್ರೆ ಇಂಟು 10 to the power of ಏನಾಗುತ್ತೆ ಅಲ್ಲಿ ನೋಡಿ, ಪಾಯಿಂಟ್ ಶಿಫ್ಟ್ ಆಗ್ತಾ ಇದೆ. 3 into 10 to the power of 8 ಇರೋದನ್ನ ನಾನು 300 ಮಾಡ್ಕೊಳ್ತಿದ್ದೀನಿ ಅಂದ್ರೆ ಫಸ್ಟ್ ಈ ತರ ಇತ್ತು, ಈ ಪಾಯಿಂಟ್ ಇಲ್ಲಿ ಶಿಫ್ಟ್ ಆಗ್ತಾ ಇದೆ, ಈ ಪಾಯಿಂಟ್ ನೆಕ್ಸ್ಟ್ ಇಲ್ಲಿ ಶಿಫ್ಟ್ ಆಗ್ತಾ ಇದೆ. ಒಂದೊಂದೇ ಪಾಯಿಂಟ್ ಇದೆ ಶಿಫ್ಟ್ ಮಾಡೋಣ. ಇಲ್ಲಿ ಶಿಫ್ಟ್ ಆದ ತಕ್ಷಣ 10 to the power of 7 ಆಗುತ್ತೆ. ಇದು ಇಲ್ಲಿ ಶಿಫ್ಟ್ ಆದ ತಕ್ಷಣ 10 to the power of 7 ಇರೋದು 10 to the power of 6 ಆಗುತ್ತೆ. ಓಕೆ, ಬರ್ಕೊಳ್ಳಿ. 6.626 into 10 to the power of minus 34 into 300 into 10 to the power of ಏನ್ ಬರೀತೀರಾ 6 ಮೀಟರ್ ಪರ್ ಸೆಕೆಂಡ್. ಇದನ್ನ ಈ ರೀತಿ ಬರ್ಕೊಂಡೆ. ಡಿವೈಡೆಡ್ ಬೈ 300 into 10 to the power of minus 9 meter. ಮೀಟರ್ ಕ್ಯಾನ್ಸಲ್ ಆಗುತ್ತೇನ್ರಿ? ಮೀಟರ್ ಕ್ಯಾನ್ಸಲ್. 300 ಕ್ಯಾನ್ಸಲ್. ಓಕೆ, 10 to the power of minus 9 ಮೇಲ್ಗಡೆ ಹೋಯ್ತು ಅಂದ್ರೆ ಓಕೆ +9 ಆಗುತ್ತೆ. ಓಕೆ, +9 ಬರ್ಕೊಳ್ಳಿ. ಇದನ್ನ 6.626 into 10 to the power of minus 34 ಆಲ್ರೆಡಿ into 10 to the power of 6 into 10 to the power of minus 9 ಇರೋದು ಮೇಲ್ಗಡೆ ಹೋಯ್ತು ಅಂದ್ರೆ ಓಕೆ, ಡಿನಾಮಿನೇಟರ್ ಇಂದ ನ್ಯೂಮರೇಟರ್ ಹೋಗ್ತಾ ಇದೆ ಅಂದ್ರೆ 10 to the power of minus 9 10 to the power of +9 ಅಂತ ಬರ್ಕೊಳ್ತೀವಿ. 6 + 9 10 to the power of 15. ಹೌದಾ? ಬರ್ಕೊಳ್ಳಿ. 6.626 into 10 to the power of minus 15 ಬರುತ್ತೇನ್ರಿ? ಸರಿ, 10 to the power of 15 ಆಯ್ತು. minus 34 ಇವೆರಡು ಆಡ್ ಮಾಡಿ 6 + 9 ಎಸ್ +19 +15 ಆಗಿರುತ್ತೆ. ಈಕ್ವಲ್ ಟು minus 34 + 15 ಎಸ್ minus 19 ಉಳ್ಕೊಳತ್ತೇನ್ರಿ? ನೋಡಿ, ಎಸ್ -19. ಹಾಗಾದ್ರೆ 10 to the power of minus 19 ಉಳ್ಕೊಳ್ತು. 6.626 into 10 to the power of minus 19. ನೆಕ್ಸ್ಟ್ ಇಲ್ಲಿ ಪರ್ ಸೆಕೆಂಡ್ ಹಾಗೆ ಉಳ್ಕೊಂತು, ಪರ್ ಸೆಕೆಂಡ್. ಸರಿ, ಇಲ್ಲಿ ನೋಡಿ ಪರ್ ಸೆಕೆಂಡ್. ಇಲ್ಲಿ ಏನಿದೆ ಜೌಲ್ ಸೆಕೆಂಡ್ ಪರ್ ಸೆಕೆಂಡ್ ಇದೆ. ಹೌದಾ? ಸೆಕೆಂಡ್ ಇಲ್ಲಿ ಏನ ಕ್ಯಾನ್ಸಲ್ ಆಗುತ್ತೆ, ಸೆಕೆಂಡ್ ಕ್ಯಾನ್ಸಲ್ ಆಗುತ್ತೆ. ರಿಮೈನಿಂಗ್ ಏನ್ ಉಳ್ಕೊಳುತ್ತೆ? ಇಲ್ಲಿ ಜೌಲ್ ಮಾತ್ರ ಉಳ್ಕೊಳುತ್ತೆ. ಇಲ್ಲಿ ಜೌಲ್ ಸೆಕೆಂಡ್ ಇರುತ್ತೆ. ಸೆಕೆಂಡ್ ಕ್ಯಾನ್ಸಲ್. ನಾವು ಜೌಲ್. ಓಕೆ, ದಿಸ್ ಇಸ್ ದಿ ಎನರ್ಜಿ ಆಫ್ ಫೋಟಾನ್. ಇಷ್ಟು ಕೂಡ ಬರ್ಕೊಳ್ಳಿ. ಫಸ್ಟ್ ಇದ್ರ ಕಂಟಿನ್ಯೂಯೇಷನ್ ಇದೆ. E equal to 6.626 into 10 to the power of minus 19 ಜೌಲ್. ಇದನ್ನ ನಾನು ರಿಮೂವ್ ಮಾಡ್ತೀನಿ. ಓಕೆ, ನಾನು ಡೈರೆಕ್ಟ್ ಆಗಿ ಇದೇನು ಬರ್ಕೊಂಡಿದ್ದೀನಲ್ಲ, ಸ್ಪೇಸ್ ಆಗ್ತಾ ಇರಲಿಲ್ಲ, ಹಾಗಾಗಿ ಅದನ್ನ ಅಳಿಸಿದೆ. ಡೈರೆಕ್ಟ್ ಆಗಿ ಬರ್ಕೊಂಡಿದ್ದೀನಿ. E equal to H ನೀವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಾದ್ಮೇಲೆ ಎಷ್ಟು ಬಂತು? 6.626 into 10 to the power of minus 19 ಜೌಲ್. ಅಂದ್ರೆ ಎನರ್ಜಿ ಇಷ್ಟು ಬಂದಿದೆ, ಎನರ್ಜಿ ಆಫ್ ಫೋಟಾನ್. ನಾನು ಪರ್ ಮೋಲಿಗೆ ಬರಿಬೇಕು. ಪರ್ ಮೋಲಿಗೆ ಬರಿಬೇಕು ಅಂದ್ರೆ ನಾನು ಇಂಟು ಮಲ್ಟಿಪ್ಲೈ ವಿತ್ ಅವಗಾಡ್ರೋ ನಂಬರ್. ಓಕೆ, ಬರೀರಿ.
ಎನರ್ಜಿ ಆಫ್ 1 ಮೋಲ್ ಆಫ್ ಫೋಟಾನ್ ಅಂತ ಬರೀರಿ. ಎನರ್ಜಿ ಆಫ್ 1 ಮೋಲ್ ಆಫ್ ಫೋಟಾನ್. ಎನರ್ಜಿ ಆಫ್ 1 ಮೋಲ್ ಆಫ್ ಫೋಟಾನ್. 1 ಮೋಲ್ ಆಫ್ ಫೋಟಾನ್. ಫೋಟಾನ್ ಎಷ್ಟ್ರಿ? ಓಕೆ, E equal to 6.626 into 10 to the power of minus 19 joule. Avogadro number 6.022 into 10 to the power of 23 per mole. ಓಕೆ, ಕ್ಯಾಲ್ಕುಲೇಟ್ ಮಾಡಿ ಈಗ. ಓಕೆ ನೋಡಿ, ಇದು ಎಷ್ಟು ಬರುತ್ತೆ ವ್ಯಾಲ್ಯೂ ಅಂದ್ರೆ 36 ಸಮಥಿಂಗ್ ಇರುತ್ತೆ. ಟೋಟಲ್ ಇದು ಕ್ಯಾಲ್ಕುಲೇಟ್ ಮಾಡಾಗ 39.9 ಬರುತ್ತೆ ರೀ. ಎಷ್ಟು ಬರುತ್ತೆ ವ್ಯಾಲ್ಯೂ? 39.9. ಮೈನಸ್ 19 23 ಇದೆ. ಮೈನಸ್ 19 23 ಎಷ್ಟು ಉಳಿಯುತ್ತೆ ರೀ? ಮೈನಸ್ 19 23 23 ಮೈನಸ್ 19 ಮಾಡಿ. 13 ಮೈನಸ್ 9 ಎಷ್ಟು ಹೋಗುತ್ತೆ? 13 ಮೈನಸ್ 9 4 1 ಮೈನಸ್ 1 0. ಓಕೆ, ಈಗ ಮೈನಸ್ 19 ಇಂದ 23 ಇದೆ. ಟೋಟಲಿ ರಿಮೈನಿಂಗ್ ಏನು ಉಳ್ಕೊಳ್ಳುತ್ತೆ? 4 ಇಂಟು 10 ಟು ದ ಪವರ್ ಆಫ್ 4 ಇಂಟು 10 ಟು ದ ಪವರ್ ಆಫ್ 4. ಓಕೆ, ಜೌಲ್ ಜೌಲ್ ಪರ್ ಮೋಲ್. ಜೌಲ್ ಇದೆ ಅಂಡ್ ದೆನ್ ಮೋಲ್ ಇದೆ, ಪರ್ ಮೋಲ್. ಓಕೆ, ನಾನು 3 ಪಾಯಿಂಟ್ ಸಮಥಿಂಗ್ ಇಟ್ಕೊಂತೀನಿ ಅನ್ಕೊಳ್ಳಿ. ಈ ಪಾಯಿಂಟ್ ಶಿಫ್ಟ್ ಆಯ್ತು, ಏನು ಉಳ್ಕೊಳ್ಳುತ್ತೆ? 3.99 ಇಂಟು 10 ಟು ದ ಪವರ್ ಆಫ್ 5 ಜೌಲ್ ಪರ್ mole. Okay, this is energy of photon per mole.